ಹೆಂಗಿತ್ತು ಸರ್ ಮ್ಯಾಚ್? ಭಾರಿ ಚೆನ್ನಾಗಿತ್ತು, ಹೇಳೋಕ್ಕಾಗಲ್ಲ. ಈ ಥರ RCB ಅನ್ನೋದು ಅದೊಂದು ಅಭ್ಯಾಸ ಆಗ್ಬಿಡಿ ನಮಗೆ. ಅಭ್ಯಾಸ ಆಗ್ಬಿಟ್ಟು ನೆಕ್ಸ್ಟ್ ಸತಿಯಿಂದ ಈಸಿ ವಿನ್, ನೆಕ್ಸ್ಟ್ ಸತಿಯಿಂದ 3ನೇ ವಿನ್ನು, 2ನೇ ವಿನ್ ಏನು ಮಾಮೂಲಿ. 5 ಕಪ್ ಹೊಡೆದ ಮೇಲೆ ನಾವು ಮಾತಾಡೋದು. CSK 2 ಜೊತೆ ಆದ್ರು. ವಿರಾಟ್ ಕೊಹ್ಲಿ ಅವರು ಮೊದಲೆಲ್ಲ ಹೇಳ್ತಾ ಇದ್ರಂತೆ RCB ಟೀಮಲ್ಲೆಲ್ಲ ನಾವು 1 ಕಪ್ ಗೆಲ್ಲೋದು ಕಷ್ಟ, 1 ಕಪ್ ಗೆದ್ಮೇಲೆ ಕಂಟಿನ್ಯೂ ಗೆದ್ಕೊಂಡು ಹೋಗ್ಬೋದು ಅಂತೇಳಿ. ಆ ಥರ ಹ್ಯಾಟ್ರಿಕ್ ಹೊಡಿತಾರಾ? 2 ಸತಿ ಕೊಟ್ಟಿನಿ, 10 ಸತಿ ಗೆಲ್ತೀವಿ ಕಪ್ ಬೇಕಂದ್ರೆ. ಹ್ಯಾಟ್ರಿಕ್ ಕಂಪಲ್ಸರಿ. ನೆಕ್ಸ್ಟ್ ಸಲಿಯಿಂದ CSK ಅಲ್ಲ ನಮ್ದು ಅಪೋನೆಂಟ್, KKR 49 ಮೇಲೆ ಆಲ್ ಔಟ್ ಆಗಿದೀವಲ್ಲ. CSK ನಮಗೆ ಅಪೋನೆಂಟೇ ಅಲ್ಲ, ಅಲ್ವೇ ಅಲ್ಲ ನಮಗಿನ್ನು. KKR ನಮಗಿನ್ನು ನೆಕ್ಸ್ಟ್ ಇರೋದು, KKR ಇರೋದು ನಮಗೆ ನೆಕ್ಸ್ಟ್. ಇನ್ನು ಪಕ್ಕದ ಮನೆ ಅಂಕಲ್ಗೆ ವಿರಾಟ್ ಕೊಹ್ಲಿ ಅವ್ರ ಬ್ಯಾಟಿಂಗ್ ತುಂಬಾ ಚೆನ್ನಾಗಿ ಆಡಿದ್ರು. ಕಿಂಗ್ ಬಗ್ಗೆ ಹೇಳ್ತೀರಾ? ಅದ್ರ ಹಿಂದೆ ಇರೋ ಎಲ್ಲ ಮಾಸ್ಟರ್ ಮೈಂಡು DK ಅವ್ರು ಅನ್ಸುತ್ತಾ? DKನೇ, ಹೌದು ಕರೆಕ್ಟ್, ಅವರೇ ಇರೋದು. ಅವ್ರು ಬಂದ್ಮೇಲೆ ನಾವು ಗೆಲ್ಲಕ್ ಸ್ಟಾರ್ಟ್ ಆಗಿದ್ದು. ಮತ್ತೆ ಪಟಿದಾರ್ ಕೂಡ ಕ್ಯಾಪ್ಟನ್ ಆದ್ಮೇಲೆ. ಪಟಿದಾರ್ ಕೂಡ ದುರಂದರ್ RCB ದುರಂದರ್. RCB ದುರಂದರ್. ಸರ್ RCB ಯಾವಾಗ್ಲಿದ್ರು RCB. ಪಕ್ಕದ ಮನೆಯವ್ರಿಗೆ ಅಂಕಲ್ ಅಂದ್ರೆ ರೂಢಿನೇ ಇಲ್ಲ ನಮಗೆ, ಯಾವಾಗ್ಲೂ RCB. CSK ಫ್ಯಾನ್ ಎಲ್ಲ ಏನಿಲ್ಲ ಸರ್, ಯಾವಾಗ್ಲೂ RCB. ನಾವು ನಾಳೆ ಇವತ್ತು ಚೇಂಜ್ ಆಗಲ್ಲ, ಯಾವಾಗ್ಲೂ RCB. ಮ್ಯಾಚು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಡಿದ್ರೇನು, ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ ಆಡಿದ್ರೇನು, ಎಲ್ಲರಿಗೂ ಇರೋದು ಒಬ್ಬರೇ ತಂದೆ. ಈ ಸಲನೂ ಕಪ್ ನಮ್ಮದೇ. ಜೈ RCB. ಈ ಸಲ ಕಪ್ ನಮ್ದು, ನೆಕ್ಸ್ಟ್ ಸಲ ಕಪ್ ನಮ್ದೇ ಬರ್ಲಿ. ಯಾರು ಏನ್ ಹೇಳ್ತಾರ ಧೋನಿಗೆ? ಧೋನಿ ಫಾರ್ ರೀಸನ್ ಔಟ್ ಆಫ್ ದ ಸೀಸನ್. ಮಾತಾಡ್ರಿ ಇವಾಗ. ನೋಡಿ ಬ್ರೋ, ಇವಾಗಲೂ ತರ್ಕುರಿ ಫ್ಯಾನ್ಸ್ ಹೇಳೋದು ಒಂದೇ, ಅವ್ರ ಹತ್ರ ಇರೋದು 5 ಕಪ್ ಅಂತ. ಆದರೆ ಆ ತರ್ಕುರಿ ಫ್ಯಾನ್ಸ್ ಹತ್ರ ಮಾತಾಡೋದು ವೇಸ್ಟೇ. ನಾವು ವಿನ್ನಾಗಿದ್ದೀವಿ, ಸೆಲೆಬ್ರೇಟ್ ಮಾಡೋಣ. ಇನ್ನೊಂದು, ಈ ಲಾಕ್ಡೌನ್ ಕಿಡ್ಸ್ಗೆ 360 ಅಂತ ಯಾರಂತ ಗೊತ್ತಿಲ್ಲ. 360 ಅಂತ ಇರೋದು ಒಬ್ಬರೇ, ಯಾರಂತ? ಮಿಸ್ಟರ್ 360 ABD ಅವ್ರು ಇರೋದೆ. ಈ ಲಾಕ್ಡೌನ್ ಕಿಡ್ಸ್ಗೆ ಸೂರ್ಯಕುಮಾರ್ ಅಂತ ಹೇಳ್ತಾರೆ. ಅದು ತುಂಬ ತಪ್ಪು. ಎಲ್ಲಿಂದ ಎಲ್ಲಿ ಬರ್ತಾರೆ ನೋಡಿ. ಅವ್ರಿಗೆ ಕ್ರಿಕೆಟೇ ಗೊತ್ತಿಲ್ಲ. ಈ ಮುಂಬೈ ಫ್ಯಾನ್ಸ್ಗೆ, CSK ಫ್ಯಾನ್ಸ್ಗೆಲ್ಲ ಏನೂ ಗೊತ್ತಿಲ್ಲ ಬ್ರೋ, ಆ ನಾಲೆಜ್ ಇಲ್ಲ. ಸುಮ್ಮನೆ 1-2 ಸಿಕ್ಸ್ ಹೊಡೆದ್ರೆ ಅವರು 360 ಆಗ್ಬೋದಾ? ಅದು ತುಂಬ ಫಾಲ್ಟು. ಇನ್ನೊಂದು, ಇವತ್ತು ಮ್ಯಾಚ್ ಬ್ರೋ ಏನು ಬ್ರೋ ಹೇಳೋದು, ಒನ್ ಸೈಡಾಗಿ ಹೊಡೆದಿರೋದು. ಒನ್ ಸೈಡ್ ಬ್ರೋ ಮ್ಯಾಚು, ಮಾತಾಡೋಕ್ಕೆ ಏನೂ ಇಲ್ಲ. ಜೈ RCB. RCB ಬಟ್ 18 ಇಯರ್ಸ್ ಕಪ್ ಹೊಡೆದಿದೆ. ಬಟ್ ಇನ್ನು ಈ ಸಲನೂ ಕಪ್ ನಮ್ಮದೇ, ಮುಂದಿನ ಸಲನೂ ಕಪ್ ನಮ್ಮದೇ, 18 ವರ್ಷನೂ ಕಪ್ ನಮ್ಮದೇ. ಬಟ್ ಲಕ್ಕಿ ಫಾರ್ RCB. ಬಟ್ ರಜತ್ ಪಟಿದಾರ್, ಹ್ಯಾಪಿ ಬರ್ತ್ಡೇ ಅಡ್ವಾನ್ಸ್ ಫಾರ್ ಮೈ ಕ್ಯಾಪ್ಟನ್, ಫಾರ್ RCB ಕ್ಯಾಪ್ಟನ್ ರಜತ್ ಪಟಿದಾರ್. ಈ ಸಲ ಕಪ್ ನಮ್ಮದೇ, 18 ಇಯರ್ಸ್ ಈಸ್ ಕಪ್ ನಮ್ಮದೇ. ಜೈ RCB. 1 second. Felt so nice, had to do it twice. That's it boys. ಅಣ್ಣ, ಹುಬ್ಳಿ ನಿಂತು ಬಂದಿದ್ದೀನಿ. 540 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಬಂದಿದ್ದೀನಿ. ಹಿಂಗೆ ಬಂದಿದ್ದಾರೆ ಅಂದ್ರೆ ನಾನು ಮಾಡಕ್ಕಾಗಲ್ಲ. 2027 ಮತ್ತು ಹ್ಯಾಟ್ರಿಕ್ ಹೊಡೆಯವರು RCB ಟೀಮ್ ಅವರಣ್ಣ. ಇಲ್ಲ ಇವಾಗ ಏನಂದ್ರೆ ಕಾಕಗಳ ಪೊಲೀಸ್ನರಿಗೆ ಬಂದೂಕ ಹಾರ್ಸಕ್ ಹೇಳ್ರಿ. ಅವ್ನು ಹೊಡೆಯೋದ್ ಬೇಡ, ಅವ್ರು ಲಾಠಿ ಚಾರ್ಜ್ ಸಾಧಿಸ್ಬಿಡ್ರಿ. ಅವ್ರು ಏನೇ ಇದ್ರು ನಮ್ಮ RCB ಬ್ರೋ. ನಮ್ದು ಕ್ವಶನ್ ಕೇಳ್ರಿ. ಅವ್ರು ಬ್ರೋ ಹೆಂಗಿತ್ತು ಮ್ಯಾಚ್? ಹೆಂಗಿತ್ತು? ನಾನು ನಿಂತ್ಕೊಂಡ್ರೆ ಮ್ಯಾಚ್ ಹೆಂಗಿತ್ತು? ಮ್ಯಾಚ್ ಹೆಂಗಿತ್ತು ಬ್ರೋ? ಮ್ಯಾಚ್ ಈ ಸೌಂಡ್ ಕೆಲವಾಗೂ ಕೂಡ ವಿರಾಟ್ ಕೊಹ್ಲಿಗೆ RCB ಬ್ರೋ. RCB ಅಂದ್ರೆ ಈ ಸಲ ಕಪ್ ನಮ್ಮದೇ. ಕಿಂಗ್ ಕೊಹ್ಲಿ, ವಿರಾಟ್ finishes up in style. We are the attacking champions. RCB. ಇವತ್ತೇ ಹೇಳ್ತಾ ಇದ್ದೀನಿ ಗುರು, ನೆಕ್ಸ್ಟ್ ಸಲ ಕಪ್ ನಮ್ದೇ. ಬ್ರೋ ಮ್ಯಾಚ್ ಹೆಂಗಿತ್ತಂದ್ರೆ
ನಾನೇನು ಅನ್ಕೊಂಡೆ ಫ್ಲೂಯೆನ್ಸ್ ಅಲ್ಲಿ ಬೇಡ, ಫುಲ್ ಫಕ್ ಆಫ್ ಅಲ್ಲಿ ಬೇಕು. ಫುಲ್ ಫಕ್ ಆಫ್ ಅಲ್ಲಿ ನೀನು ಇದೆಯಾ ಬ್ರೋ? ಬ್ರೋ ಇವಾಗ ನೀವು ಮ್ಯಾಚ್ ಹೆಂಗೆ ಕೇಳ್ತಾ ಇದ್ದೀರಾ, ಇಷ್ಟು ಗೆಲ್ಬಿಟ್ಟು ಇಷ್ಟು ಸೌಂಡ್ ಎಲ್ಲ ಕೇಳ್ತಾ ಇದ್ದೀರಾ, ಹೆಂಗಿದ್ದು ಸೌಂಡ್ ನಿಮಗೆ? ಹೆಂಗಿದ್ದು ಸೌಂಡು? ಹೋದ ವರ್ಷನೂ ಅದೇ ಥರ ನಮ್ಮದೇ, ಈ ಸಲ ನಮ್ಮದೇ, ನೆಕ್ಸ್ಟ್ ಇಯರ್ ಕೂಡ ನಮ್ಮದೇ ಇರುತ್ತೆ. ಇವಾಗ ಮ್ಯಾಚ್ ಸೌಂಡ್ಸ್ ನಮ್ಮ ನೆಕ್ಸ್ಟ್ ಇಯರ್ ನಮ್ಮದು ಕೂಡ ನಮ್ಮದೇ ಇರುತ್ತೆ. ನಾನು ಬರ್ತಾ ಇದ್ದೀನಿ, ಯಾರು ಬಿಡ್ತಲ್ಲ, ಪೊಲೀಸ್ ಇದ್ದಾರೆ, ಪೊಲೀಸ್ ಅವ್ರು ತಿಕ್ಕ ಹೊಡಿತಿದ್ದಾರೆ. ನೀವು ಮಾತ್ರನೇ ಬಿಟ್ಟಿದ್ದು ನನ್ನ ಮಾತಾಡೋಕ್ಕೆ. 540 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಬಂದಿದ್ದೀನಿ, ಧಾರವಾಡಿಂದ ಬಂದಿದ್ದೀನಿ. ಯಾಕೆ ಗೊತ್ತಾ, ಇದು ಬೆಂಗಳೂರು, ಕಪ್ಪ ಅಂದ್ರೆ ನಮ್ಮ ಊರು ಬ್ರೋ. ಬೇರೆ ಬೇರೆ ಬ್ರೋ, ಬ್ರೋ 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 ನಿಮಿಷ, ಒಂದು ನಿಮಿಷ ಬ್ರೋ, ಇಲ್ಲ ಬ್ರೋ, ನೋಡಿ ನೋಡಿ, ಇವಾಗ ಕರ್ನಾಟಕದವರು ಇದ್ದಾರೆ, ಬೇರೆ ದೇಶದವರು ಇದ್ದಾರೆ. ಯಾರಿಗೆ ಸಪೋರ್ಟ್ ಮಾಡಿರೋದು? ಆರ್ ಸಿ ಬಿ ಫ್ಯಾನ್ಸ್ ಅಂದರೆ ನಮ್ಮ ಡಯಟ್ ಫ್ಯಾನ್ಸು. ಇವಾಗ ಸೋತರು ಗೆದ್ರು ನಮ್ಮ ಆರ್ ಸಿ ಬಿನೇ. ಎಲ್ಲೇ ಹೋದ್ರು RCB ಫ್ಯಾನ್ಸ್ ಇರ್ತಾರೆ. ಇವಾಗ ಇವಾಗ ಒಂದು ನಿಮಿಷ, ಬೇರೆ ಏರ್ದಿಂದ ಕೂಡ ನಮಗೆ ಕೆಲಸ ಮಾಡೋಕ್ಕೆ ಬ್ಯಾಂಗ್ಳೂರ್ಗೆ ಬರ್ತಾರೆ. ಯಾತಕ್ಕೆ ಬರ್ತಾರೆ? ಆರ್ ಸಿ ಬಿಗೋಸ್ಕರ. ಒಬ್ಬ ಆರ್ ಸಿ ಬಿ ಆದರೆ ಫ್ಯಾನ್ಸ್, ಅದು ಫ್ಯಾನ್ಸ್, ಡಯಟ್ ಫ್ಯಾನ್ಸ್ ಅದು. ಇಲ್ಲಿ ನೋಡಿ, ಇವಾಗ ಈ ವರ್ಷನೂ ಗೆದ್ದಿದ್ದಾರೆ, ನೆಕ್ಸ್ಟ್ ಇಯರ್ ಕೂಡ ಪಕ್ಕ ಗೆಲ್ತಾರೆ. ನೆಕ್ಸ್ಟ್ ಇಯರ್ ಕೂಡ ನಾನು ಮಾತಾಡ್ತೀನಿ. ನಾನು ಇನ್ನೂ ಮ್ಯಾಚೇ ನೋಡಿಲ್ಲ, ನಾನು ಹೇಳ್ತಾ ಇದ್ದೀನಿ. ಇರಪ್ಪ ಸರಿ ಬ್ರೋ, ನಮ್ಮ ದುಡ್ಡು ಬ್ರೋ ನಾನು ಮ್ಯಾಚೇ ನೋಡಿಲ್ಲ ಹೌದಲ್ವಾ ಬೈ? ಬ್ರೋ, ನಾನು ಮ್ಯಾಚೇ ನೋಡಿಲ್ಲ. ಓಕೆ, ಇವ್ರು ಕೂಗೋ ಶಬ್ದದಿಂದ ನನ್ಗೆ ಗೊತ್ತಾಗಿದೆ. ಏನಂತ ಗೊತ್ತಾಗಿದೆ? RCB ಗೆದ್ದಿದೆ. ನಾನು ಮ್ಯಾಚೇ ನೋಡಿಲ್ಲ. ಅತ್ತ ಮ್ಯಾಚೇ ನೋಡಿಲ್ಲ. ಒಂದೇ ಒಂದು ಡೈಲಾಗ್ ಧಾರವಾಡ ಬೈ ಹೇಳ್ತಾ ಇದ್ದೀರಿ ನೋಡು, ಉಪ್ಪಿಗಿಂತ ರುಚಿ ಬೇರೆ ಯಾರು ಇಲ್ಲ, ನಮ್ಮ ಬೆಂಗಳೂರಿಂತ ಹುಡುಗರು ಯಾರೂ ಇಲ್ಲ. ಅದೇ ಥರ ಗುರು, ಅದೇ ಥರ ಇವಾಗ ನೋಡು, ಬೆಂಗಳೂರು ಹುಡುಗರು ಇವಾಗ ಯಾರು ಸಿಗಲ್ಲ. ಹೆಂಗಂದರೆ ಇವಾಗ ಬೆಂಗಳೂರು ಹುಡುಗರು ಫುಲ್ ಡಯಟ್ ಫ್ಯಾನ್ಸೇ. ಸರ್ ಸಾರಿ, ಇಲ್ಲಿ ನೋಡಿ, ಮಾತಾಡೋಕ್ಕೂ ಬಿಡ್ತಾ ಇಲ್ಲ. ಇಲ್ಲಿ ನೋಡಿ, ಗುರು ಇವಾಗ ನಮಗೆ RCB ಗೆದ್ದಿರೋದು ಒಂದೇ ಸತಿ, ಎರಡನೇ ಸತಿ ಇದು. ನಮಗೆ ಚಾನ್ಸ್ ಸಿಗೋದು ಲಾಸ್ಟ್ ಇಯರ್ ಒಂದು ಸತಿ ಸಿಕ್ತು, ಇವಾಗ ಒಂದು ಸತಿ ಸಿಕ್ಕಿದೆ. ಇವಾಗ ನೆಕ್ಸ್ಟ್ ಇಯರ್ ಸಿಗುತ್ತೆ, ಇಲ್ಲ ಅಂತ ಹೇಳ್ತಲ್ಲ. ಪೊಲೀಸ್ ಅವ್ರು ಬಂದುಬಿಟ್ಟು ನಮ್ಮನ್ನ ಡಿಸ್ಚಾರ್ಜ್ ಮಾಡ್ತಾರೆ. ನಾವು ಎಲ್ಲಿ ಹೋಗೋದಿಲ್ಲಿ? ನೀವು ಪೊಲೀಸ್ ನೋಡ್ತಾ ಇದ್ದೀರಾ, ಆದರೆ RCB ಫೈನಲ್ಲು ನಮ್ಮ ಬೆಂಗಳೂರಲ್ಲೇ ನಡಿಬೇಕಿತ್ತು, ಆದರೆ ಟಿಕೆಟ್ಸ್ ಎಲ್ಲ ಕೇಳಿದ್ರಿಂದ ಬೆಂಗಳೂರಿಂದ ಶಿಫ್ಟ್ ಆಯಿತು. ಅದ್ರ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಅದೇ ಲಾಸ್ಟ್ ಇಯರ್ ತಾನೆ ಬ್ರೋ, ಅದೇ ಲಾಸ್ಟ್ ಇಯರ್ ಫಿಕ್ಸ್ ಆಯಿತು. ಅದು ಲಾಸ್ಟ್ ಇಯರು ಅದೇ ಗೌರ್ಮೆಂಟಿಂದ ಅದು ಅವರು ಮ್ಯಾನೇಜ್ ಮಾಡೋಕ್ಕಾಗಲಿಲ್ಲ. ಅದು ಯಾಕೆ ಮ್ಯಾನೇಜ್ ಮಾಡೋಕ್ಕಾಗಲಿಲ್ಲ, ಅದು ಅವರು ನೆಕ್ಸ್ಟ್ ದಿವಸ ಕರೆಸಿದ್ರು RCBಯಿಂದ ಜಲ್ದಿ ಬನ್ನಿರಿ ಅಂತ. ಇದು IPL ಯಾರು ನಡೆಸ್ತಾರೆ ಇದರಲ್ಲಿ? IPL BCCI. ಇವಾಗ ಅವ್ರು ಬಂದುಬಿಟ್ಟು ಇಲ್ಲಿ ಬ್ಯಾಂಗ್ಳೂರಲ್ಲಿ IPL ಇದು ಮಾಡ್ಬೇಕಂತಂದರೆ ನಾವು ಮಾಡೋಕ್ಕಾಗುತ್ತಾ? ಅವ್ರು ಮಾಡಿದ್ರೆ ಮಾಡೋಕ್ಕಾಗುತ್ತಾ? ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ. ಇವಾಗ ನಮ್ಮ ಫ್ಯಾನ್ಸ್ ಹಂಗಿದ್ರಿ, ನಮ್ಮ ಫ್ಯಾನ್ಸ್ ಇದು ಮಾಡಿದ್ರು ಅವ್ರಿಗೆ ಬಿಡ್ತಾ ಇಲ್ಲ, ಏನು ಮಾಡೋಕ್ಕಾಗುತ್ತೆ ಅಲ್ಲಿ? ಇವಾಗ ಲಾಸ್ಟ್ ಟೈಮ್ ಬಂದುಬಿಟ್ಟು ಇಷ್ಟು ಫ್ರೀ ಇಷ್ಟದ ಇದ್ದಿದ್ದಿಲ್ಲ. ಥರ್ಡ್ ಕಪ್ ಇಸ್ ಲೋಡಿಂಗ್ ಬ್ರೋ, ಥರ್ಡ್ ಕಪ್ ಲೋಡಿಂಗ್. ಬಂದ್ಬಿಟ್ಟು ಲಾಸ್ಟ್ ಇಯರ್ ಸ್ವಲ್ಪ ಫ್ರೀ ಆಗಿತ್ತು. ಯಾಕೆ ಫ್ರೀ ಆಗಿದ್ದೀರಾ ಇಲ್ಲಿ? ನೀನು RCBನೇ, ನಮ್ಮ ಗೆದ್ರು RCBನೇ. RCB ಇವಾಗ ಯಾಕಂದ್ರೆ RCB ಬಿಟ್ಟರೆ ನಮ್ಮ ಟೈಮ್ ನಾನು ಸಪೋರ್ಟೇ ಮಾಡಲ್ಲ ಅಲ್ಲಿ. RCB ಅಂದ್ರೆ ನಾನು ಒಂದೇ ಒಂದು ಹೇಳ್ತೀನಿ ಸರ್, ತುಂಬ ನಾನು ಬಡವತನದಿಂದ ಬಂದೆ, ತುಂಬ ಕಷ್ಟದಿಂದ. ಬಟ್ ನನಗೊಂದೇ ಒಂದು ಆಸೆ, ಮನೆ ಕಟ್ಟಬೇಕಂತ. ಆ ಮನೆ ಬೋಟಿ ಜೈ RCB. ಈ ಸಲ ಕಪ್ ನಮ್ದೆ, ಮುಂದೆ ಸಲ ಕಪ್ ನಮ್ದೆ. GT ತಿನ್ಸಿದ್ರು ಬೋಟಿ ಅಷ್ಟೇ ಬ್ರೋ. ಅಷ್ಟೇ ಎಲ್ಲ ಸಲ ನಮ್ಮದೇ ಕಪ್ಪು. for a reason, CSK out of IPL season.
ಬನ್ರಿ ಲಾಲಿಪಾಪ್ ಇವಾಗ ಇಟ್ಕೊಳ್ರಿ ಲಾಲಿಪಾಪ್. ಬ್ರೋ ನಮ್ಮ ನಾಯಕ 2009 ಓಲ್ಡ್ ರೆಟ್ರೋ ನಮ್ಮ ನಾಯಕ ರಜತ್ ಪಟಿದಾರ್ 2.0. ಇದು RCBಯ ಹೊಸ ಅಧ್ಯಾಯ. RCB ನೆಕ್ಸ್ಟ್ ಅಧ್ಯಾಯ ಇದು. ಕ್ರೇಜಿ. ವಿರಾಟ್ ಕೊಹ್ಲಿ ಅವ್ರ ಬ್ಯಾಟಿಂಗ್ ಆಗಿತ್ತು. ವಿರಾಟ್ ಕೊಹ್ಲಿ 75 ತುಂಬ ಚೆನ್ನಾಗಿತ್ತು. ಅವರು ಸ್ಟ್ಯಾಂಡ್ ಕೊಟ್ಟಿರಲಿಲ್ಲ ಅಂದರೆ ಮತ್ತು ಇವತ್ತು ಏನೋ ಬೇರೆ ಕಾನ್ಸಿಕ್ವೆನ್ಸಸ್ ಆಗ್ಬೋದಿತ್ತು. ಬಟ್ ಇವತ್ತು ಅವರು ಏನು ವಿರಾಟ್ ಕೊಹ್ಲಿ ಚೇಸ್ ಮಾಸ್ಟರ್, ನಾವೇನು ಹೇಳೋಕ್ಕಾಗಲ್ಲ. ಚೇಸ್ ಮಾಸ್ಟರ್ ಅಂದರೆ ವಿರಾಟ್ ಕೊಹ್ಲಿನೇ. RCB ಇಲ್ಲ ಅಂತ ಆ್ಯಕ್ಚುಲಿ ವಿರಾಟ್ ಕೊಹ್ಲಿ ಅಂತ ಹೇಳಿದ್ರೆ RCB ಇಲ್ಲ, RCB ಇಲ್ಲ ಅಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಇಲ್ಲ. ರಜತ್ ಪಟಿದಾರ್ ಅವ್ರ ಕ್ಯಾಪ್ಟನ್ಸ್ ಹೆಂಗಿತ್ತು? ತುಂಬ ನೆಕ್ಸ್ಟ್ ಲೆವೆಲ್. 2 ವರ್ಷ ತುಂಬ ಚೆನ್ನಾಗಿ ಮಾಡಿದ್ದಾರೆ. RCB ಅಂದರೆ ರಜತ್ ಪಟಿದಾರ್ ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು. ನಮಗೆ ನೋಡೋಕ್ಕೂ ತುಂಬ ಖುಷಿ ಆಯಿತು, ತುಂಬ ಎಂಜಾಯ್ಮೆಂಟ್ ಇತ್ತು. ತಿಕ್ಕ ಮುಚ್ಕೊಂಡು ಮನೆ ಓಡಿ. सो गाइस पहले तो ये कहूँगा RCB जीत गया है. पटाखे फोड़ो, आग लगा दो, मजा आ गया भाई. RCB जीत गया आज का मैच. और दूसरा चीज, I have worked with RCB team in an ad shoot. I love the team. Congratulations to Rajat Patidar. Congratulations to Virat Kohli. Of course, I guess it's his last IPL ना, if I'm not wrong. It's his last IPL if I'm not wrong. नहीं और खेलेगा. चलो खूब खेले और जीते और पार्टी होगा आज रात को. बम बम बोले, मस्ती में डोले.